ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ಲಾಗ್ ಬಂದು ಹಬ್ಬದ ಬ್ಲಾಗ್ ಆಗಿರುತ್ತೆ. ನನ್ನ ಹಬ್ಬ ಹೇಗಿತ್ತು ಏನು ಅಂತ ನೋಡೋದಕ್ಕಿಂತ ಮುಂಚೆ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಂದು ವಿಜಯದಶಮಿ ದಿನ ನಾನು ಬ್ಲಾಗ್ ಮಾಡ್ತಿದ್ದೀನಿ. ಯಾಕೆಂದ್ರೆ ಆಯುಧ ಪೂಜೆ ದಿನ ನಾನು ಏನು ಪೂಜೆ ಎಲ್ಲ ಏನು ಮಾಡಿರ್ಲಿಲ್ಲ. ಸೊ ಏನಕ್ಕೆ ಏನು ಅನ್ನೋದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ. ಸೊ ಇವತ್ತು ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಈ ವರ್ಷದ ಹಬ್ಬ ಹೊಸತನ ಅಂತಾನೆ ಹೇಳ್ಬೋದು. ನೀವು ಈಗ ನೀವು ನನ್ನ ಹಬ್ಬ ಹೇಗಿತ್ತು ಏನು ನಂದು ಓವರ್ ಆಲ್ ದಿನ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. ಮೊದಲಿಗೆ ಗಂಧದ ಟ್ಯಾಬ್ಲೆಟ್ ಅಂತ ಬರುತ್ತೆ, ಅದನ್ನ ನೀರಿಗೆ ಹಾಕಿ ತರ ಕಲಸಿ ರೆಡಿ ಮಾಡ್ಕೊಂಡು ಎಲ್ಲ ದೇವ್ರ ಫೋಟೋಗಳಿಗೂ ಇಟ್ಕೊಂಡು ರೆಡಿ ಮಾಡ್ಕೋತಿದ್ದೀನಿ. ಎವ್ರಿ ಡೇ ಇನ್ನು ಗಂಧದ ಇಂದನೇ ದೇವ್ರ ಫೋಟೋಗಿಡಲ್ಲ, ಅರ್ಶಿನ ಕುಂಕುಮ ಅಷ್ಟೇ ಇಡೋದು. ಬಟ್ ಆಯುಧ ಪೂಜೆ ಟೈಮಲ್ಲಿ ಈ ಥರ ಗಂಧ ಇಟ್ಟು ಆಮೇಲೆ ಅರ್ಶಿನ ಕುಂಕುಮ ಇಡ್ತೀನಿ ಪ್ರತಿಯೊಂದಕ್ಕೂ. ಸೊ ಎಲ್ಲನೂ ಈ ಥರ ರೆಡಿ ಮಾಡ್ಕೋತಾ ಇದ್ದೆ. ಜೊತೆಗೆ ನಾನು ಡೈಲಿ ಯೂಸ್ ಮಾಡುವಂತಹ ಕೆಲವೊಂದು ಪದಾರ್ಥಗಳು ಅಂದರೆ ಗ್ಯಾಸ್ ಸ್ಟವ್, ಮಿಕ್ಸಿ ಮತ್ತು ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್, ಈ ಥರ ಎಲ್ಲದಕ್ಕೂ ಇಟ್ಕೋತಿದ್ದೆ. ಅದ್ರ ಜೊತೆಗೆ ನಾನು ಯೂಸ್ ಮಾಡುವಂತಹ ಆಯುಧಗಳು ಅಂದರೆ ಸಿಸರ್ ಆಗಿರ್ಬೋದು, ಜೊತೆಗೆ ಚಾಕು, ಇದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೋತಿದ್ದೆ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ನಾನು ಪೂಜೆ ಎಲ್ಲ ಮಾಡ್ತೀನಿ. ಫಸ್ಟು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಎಲ್ಲ ನಾನು ಇಟ್ಟಿರುವಂತಹ ಆಯುಧಗಳು ಮತ್ತು ನಾವು ಪ್ರತಿನಿತ್ಯ ಯೂಸ್ ಮಾಡುವಂತಹ ಎಲೆಕ್ಟ್ರಿಕ್ ವಸ್ತುಗಳು ಪ್ರತಿಯೊಂದನ್ನು ಇಟ್ಟು ಪೂಜೆ ಮಾಡಿದ್ದು. ಇಲ್ಲಿ ನಾನು ಮೇನ್ ಥಿಂಗ್ಸ್ ಅಷ್ಟೇ ತೋರಿಸ್ತಿದ್ದೀನಿ. ಇವನ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಪ್ರತಿಯೊಂದನ್ನು ನಾವು ಪೂಜೆ ಮಾಡ್ತೀವಿ. ಇವನ್ ಮಿರರ್ ಕೂಡ. ಮನೆಯಲ್ಲಿರುವಂಥ ಎಲ್ಲ ವಸ್ತುಗಳಿಗೆ ಪೂಜೆ ಆದಮೇಲೆ ನೆಕ್ಸ್ಟ್ ಬಂದು ಕಾರಿಗೆ ಪೂಜೆ ಮಾಡೋಕ್ಕೆ ನಾನು ಈ ಥರ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ಕಟ್ ಮಾಡ್ಕೊತಿದ್ದೀನಿ ಕಾರು ಮತ್ತು ಬೈಕಿಗೆ ಪೂಜೆ ಮಾಡೋಕ್ಕೆ. ನಮ್ಮನೇಲಿ ಇರುವಂಥ ವೆಹಿಕಲ್ಸ್ಗಳಿಗೆ ಪೂಜೆ ಮಾಡೋಕ್ಕೆ ಅಂತ ಎಲ್ಲ ಈ ಥರ ಸೆಟ್ ಮಾಡಿ ರೆಡಿ ಮಾಡಿಕೊಂಡು ಪ್ಲೇಟಲ್ಲಿ ರೆಡಿ ಇಟ್ಟಿದ್ದೆ. ನಮ್ಮ ಗಾಡಿಗಳ ಪೂಜೆ ಈ ಥರ ಇತ್ತು. ಎಲ್ಲ ಮುಗಿಸಿದ ಮೇಲೆ ಅಲ್ಲೇ ನಮ್ಮ ಮನೆ ಹತ್ರ ಟೆಂಪಲ್ ಇತ್ತು. ಸೊ ಟೆಂಪಲಿಗೆ ಹೋಗಿದ್ದು ಬಂದ್ವಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ನಾವು ಪೂಜೆ ಮಾಡಿದಾಗ ಮಳೆ ಕೂಡ ಸ್ಟಾರ್ಟ್ ಆಯಿತು, ಬಟ್ ಬರಲಿಲ್ಲ, ಜಸ್ಟ್ ಡ್ರಿಸ್ಲಿಂಗ್ ಅಷ್ಟೇ. ನಮ್ಮ ಕಂಪನಿಯಲ್ಲೂ ಕೂಡ ಆಯುಧ ಪೂಜೆ ಮಾಡ್ತಾರೆ. ಸೊ ಮೇಯ್ನಾಗಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಸೊ ಆ ಡಿಪಾರ್ಟ್ಮೆಂಟಲ್ಲಿ ಇಟ್ಟು ಪೂಜೆ ಮಾಡ್ಬೋದು. ಯಾವ ಥರ ಪೂಜೆ ಮಾಡ್ತಾರೆ ಅನ್ನೋದನ್ನ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡ್ಕೊಂಡು ಬನ್ನಿ.
ವ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಗೆ ಇಷ್ಟವಾಗುವಂತ ಕಂಟೆಂಟ್ ಬೇರೆ ಬೇರೆ ಎಲ್ಲ ಇರುತ್ತೆ ನನ್ನ ವ್ಲಾಗ್ಸ್ ಅಲ್ಲಿ. ನನ್ನ ಚಾನೆಲ್ ಅಲ್ಲಿ ನೀವು ನೋಡ್ಬೋದು, ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರೆ. ಐ ಹೋಪ್ ನನ್ನ ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.